ಜೀವನದಲ್ಲಿ ಇನ್ನು ಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಈ ದೇಶದವರು ಅರಬ್ಬಿ ಸಮುದ್ರಕ್ಕೆ ಹಾಕುವಂಥ ಕಾಲ ಬಂದಿದೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಈ ಸಾಧನಾ ಸಮಾವೇಶ ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರ 3 ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ, ಒಂದು ಇಡೀ ಮಣ್ಣಾಕಕ್ಕೂ ಹಣ ಇಲ್ಲ. ಪರಮೇಶ್ ಸಾಹೇಬರು ಹೇಳಿದರು ಮೆಟ್ರೋ ರೈಲ್ ಬಿಡ್ತೀನಿ ಅಂತ, 3 ವರ್ಷದಿಂದ ರೈಲು ಅಳಿಲಿ ಮೇಲೆ ಇಲ್ದಲೇ ಹೋಗ್ತಾ ಇದೆ. ಆಮೇಲೆ ಕ್ರಿಕೆಟ್ ಸ್ಟೇಡಿಯಂ ಪೂಜೆ ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಆ ಕ್ರಿಕೆಟ್ ಸ್ಟೇಡಿಯಂ ಸ್ಟಾರ್ಟ್ ಆಗಲಿಲ್ಲ. 3 ವರ್ಷದಿಂದನೂ ಸಿದ್ದರಾಮಯ್ಯನವರು ಇಲ್ಲಿ ಬರ್ತಿದ್ದಾರೆ. ಏನಕ್ಕೆ ಬರ್ತಿದ್ದಾರೆ, ಪರಮೇಶ್ವರವ್ರನ್ನ ಕರ್ಕೊಂಬರ್ತಿದ್ದಾರೆ ಗೊತ್ತಿಲ್ಲ. ಸಾಧನಾ ಸಮಾವೇಶ ಇಲ್ಲೇ ಯಾಕೆ ಮಾಡ್ತಾರೆ, ಪರಮೇಶ್ವರವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡ್ತಿದ್ದಾರಾ, ಇಲ್ಲ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟರೆ ಆಗಬೇಕು ಅಂತ ಮಾಡ್ತಿದ್ದಾರಾ, ಅದು ಭಗವಂತನಿಗೆ ಗೊತ್ತು. ಪರಮೇಶ್ವರ್ ಸಾಹೇಬರು ನಾನು ಹೇಳೋದಿಷ್ಟೇ, ನೀವು ಸಿದ್ದರಾಮಯ್ಯನವ್ರು ಕರ್ಕೊಂಬಂದಿದ್ದೀರಾ, ನೀವು ಸಿದ್ದರಾಮಯ್ಯನ ಕರ್ಕೊಂಬಂದಾಗ ಶಂಕುಸ್ಥಾಪನೆಗಳನ್ನು ಮಾಡಿಸಿದ್ದೀರಾ. ಆ ಕೆಲಸಗಳಿಗೆ ಏನಾದ್ರು ₹1 ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸಿ, ಒಂದು ವೈಟ್ ಪೇಪರ್ನ ಹೊರಡಿಸಿ, ನಾವು ಅವತ್ತು ನಿಮ್ಮ ಜೊತೆ ಬಂದು ಭಾಗವಹಿಸ್ತೇವೆ. ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಅನುದಾನ ಇಲ್ಲಿವರೆಗೂ ₹5 ಬಿಡುಗಡೆ ಆಗಿಲ್ಲ, ₹10 ಹಣನೂ ಬಂದಿಲ್ಲ. ನಾವು ಮುಖ ತೋರ್ಸೋಕ್ಕಾಗ್ತಿಲ್ಲ. ಕ್ಷೇತ್ರದಲ್ಲಿ ಒಂದು ಬಡವ್ರಿಗೊಂದು ಮನೆ ಕೊಡಲಿಲ್ಲ, ಬಡವ್ರಿಗೊಂದು ಸೈಟ್ ಕೊಡಲಿಲ್ಲ, ಬಡವ್ರಿಗೊಂದು ಹಕ್ಕುಪತ್ರ ಕೊಡಲಿಲ್ಲ, ಒಂದು ಬಡವ್ರಿಗೆ 25 kV TC ಕೊಡಲಿಲ್ಲ. ಇವತ್ತು ಕೂಡ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹಧನ ಮತ್ತು ಪ್ರೋತ್ಸಾಹಧನದ ಜೊತೆಗೆ ಇದು ಬೋನಸ್ ಇವತ್ತು ಕೊಟ್ಟಿಲ್ಲ. 117 ಪಿಂಚಣಿದಾರರುಗಳಿದ್ದಾರೆ, 17 ವೆರೈಟೀಸ್ ಆಫ್ ಪಿಂಚಣಿದಾರಿದ್ದಾರೆ. ತಿಂಗಳಿಗೆ 848 ಕೋಟಿ ಬೇಕು. 3 ತಿಂಗಳಿಂದ ಪೆನ್ಷನ್ವರೆಗೂ ದುಡ್ಡು ಕೊಟ್ಟಿಲ್ಲ. ಇವತ್ತು ಸರ್ಕಾರ ದಿವಾಳಿ ಆಗಿದೆ. ಈ ದಿವಾಳಿ ಮುಚ್ಕೊಳ್ಳೋಕ್ಕೆ ಜನಗಳಿಗೆ ಸಾಧನಾ ಸಮಾವೇಶ ಅಂತೇಳಿ ಇವತ್ತು ಮಂಕ್ ಪೂಜೆ ಇರ್ತಾವ್ರೆ. ಇವತ್ತು ಸಮಾವೇಶ ಮಾಡೋಕ್ಕೆ ದುಡ್ಡಿಲ್ಲ. ಯಾವುದೋ ಪಾಪ ಭೂಸ್ವಾಧೀನ ಮಾಡ್ಕೊಂಡಿರೋಂಥ ದುಡ್ಡನ್ನು ತಗೊಂಬಂದು ಆ ಬಡ್ಡಿ ದುಡ್ಡು ಕಣ್ಣ ಹಾಕವ್ರೆ. ಅಂದರೆ ಈ ಸರ್ಕಾರ ದಿವಾಳಿ ಆಗಿದೆ ಅನ್ನೋದನ್ನು ಜನರಿಗೆ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಈ ಸಾಧನಾ ಸಮಾವೇಶ ಅಲ್ಲ, ಇದು ಶೂನ್ಯ ಸಮಾವೇಶ. ಕರ್ನಾಟಕ ರಾಜ್ಯವನ್ನು ದಿವಾಳಿ ತಗೊಂಡೋಗುವಂಥ ಸಮಾವೇಶ ಆಗಿದೆ. ಆದ್ದರಿಂದ ಇದನ್ನು ನಾವು ವಿರೋಧಿಸ್ತೀವಿ, ಇದನ್ನು ನಾವು ಬಾಯ್ಕಾಟ್ ಮಾಡ್ತೀವಿ. ನಾವು BJPಯವರು ಈ ಸಾಧನಾ ಸಮಾವೇಶಕ್ಕೆ ಹೋಗಲ್ಲ ಅಂತ ಹೇಳಿ ಆಗ್ರಹ ಮಾಡಿ